ರವಿ ಬೆಳಗೆರೆಯವರ ಲವಲವಿಕೆ ಎಂಬ ಪ್ರೇಮ ಗ್ರಂಥದಿಂದ ಆಯ್ದುಕೊಂಡಂಥ ಒಂದು ಪ್ರೇಮ ಪತ್ರ ಈಗ ನಿಮ್ಮ ಮುಂದೆ. ಪ್ರೀತಿನೇ ಆದ್ಯಾವ್ರು ತಂದ ಆಸ್ತಿ ನಮ್ಮ ಪಾಲಿಗೆ, ಪ್ರೀತಿನೇ ಆದ್ಯಾವ್ರು ತಂದ ಆಸ್ತಿ ನಮ್ಮ ಪಾಲಿಗೆ. ಎಲ್ಲಿದೆಯೇ ಚಿನ್ನು? ಇತ್ತೀಚೆಗೆ ಸಿಗ್ತಾನೇ ಇಲ್ಲ. ಯಾಕೋ ಚಡಪಡಿಕೆ. ನಿನ್ನೆ ಇಡೀ ದಿನ ಸುಮ್ಮನೆ ನಿನ್ನನ್ನು ಹುಡುಕೊಂಡು ಓಡಾಡಿದೆ. ಪರೀಕ್ಷೆ ಹತ್ತಿರ ಇದೆ ನಿಜ, ಆದರೆ ಈ ಪರಿ ಪುಸ್ತಕದೊಳಗೆ ಹೋಗಿ ಕೂತು ಬಿಡ್ತಾರೇನೆ. ನಿನ್ನೆ ಸಾಯಂಕಾಲ ಸೂರ್ಯ ಮುಳುಗೋ ಹೊತ್ತು ನಿಮ್ಮನೆ ಎದುರಿನ ದೇವಸ್ಥಾನದ ಮೆಟ್ಟಿಲ ಮೇಲೆ ಒಬ್ಬನೇ ಕೂತಿದ್ದೆ. ದೇವರಿಗೆ ಬೆನ್ನು, ನಿನ್ನ ಮನೆಯ ಬಾಗಿಲಿಗೆ ಕಣ್ಣು. ಗುಡಿಗೆ ಬರೋ ಜನ ನನ್ನನ್ನೇ ಎಡೆದುಕೊಂಡು ಹೋದರೂ ಎಚ್ಚರ ಇರಲಿಲ್ಲ. ಮಧ್ಯಾಹ್ನ ಇಡೀ ಓದ್ತಾ ಕೂತೋಳು ನೀನು. ಎಕನಾಮಿಕ್ಸು ಬೋರಾಗಿ ಸಂಜೆ ಹೊತ್ತಿಗೆ ಅರ್ಧ ಗಂಟೆ ಮಟ್ಟಿಗೆ ಎದ್ದು ಈಚೆಗೆ ಬರ್ತೀಯೇನೋ ಅಂತ ಕಾಯ್ತಿದ್ದೆ. ನೀನೆಲ್ಲಿ ನಾಪತ್ತೆ. ಎದ್ದು ಬಂದು ನಿನ್ನ ಮನೆಯಾಚೆಗಿನ ಬೀಡಿ ಅಂಗಡಿಯಲ್ಲಿ 2 ಸಿಗರೇಟು, 1 ಕ್ರೇನು ಅಡಿಕೆ, ಸುಮ್ಮನೆ ಒಂದು ಗೋಲಿ ಸೋಡ, ಅಂಗಡಿಯವನೊಂದಿಗೆ ಅರ್ಧ kg ಹರಟೆ, ಇವೆಲ್ಲ ಮಾಡಿದೆ. ನೀನು ಬರಲೇ ಇಲ್ಲ. ಚೆಲುವೆ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಹಾಡು ಪದೇ ಪದೇ ನನ್ನ ಮೊಬೈಲು, FM ಎಲ್ಲದರಲ್ಲೂ ಬರ್ತಿತ್ತು. ಹಾಗೂ ಒಂದೊಂದ್ಸಲ ಅನ್ಕೋತೀನಿ, ಏನಿದೆ ಇವಳಲ್ಲಿ? ಇದೆಲ್ಲಿ ಸುತ್ತಕೊಂಡು ಬಿಡೋದಂಥ ಮೋಹ ಎಳೆದು ಕಟ್ಟ ಹಾಕಿದೆ. ನೀನಾ, ನಿನ್ನ ಕಣ್ಣ, ಅಥವಾ ನನ್ನ ಮರಳ? ಒಬ್ರಿಗೊಬ್ರು ತಾಳೇನೇ ಇಲ್ಲ. ನಾನು ಲ್ಯಾಬೊರೇಟರಿಗಳಲ್ಲಿ ಕಳೆದು ಹೋಗುವ ಸೈನ್ಸು, ನೀನು ಕ್ಲಾಸಿಗೆ ಅಟೆಂಡ್ ಆಗದಿದ್ದರೂ ಕತೆ ಹೊಡೆದು ಪಾಸ್ ಆಗೋ ಆರ್ಟ್ಸು. ನಮ್ಮಿಬ್ಬರ ಕೆಮಿಸ್ಟ್ರಿ ಹೊಂದಿಕೊಂಡಿದ್ದಲ್ಲಿ. ನೀನು ಕುಳ್ಳಿ, ನಾನು ಆಫ್ರಿಕಾದ ಕಾಡಿಂದ ತಪ್ಪಿಸ್ಕೊಂಡು ಬಂದ ಜಿರಾಫೆ. ಕಣ್ಣು ಕಲ್ತಿದ್ದಲ್ಲಿ ಹೆಂಗೆ ಗೊತ್ತಿಲ್ಲ ಕಣೆ. ನಿಂಗೆ ಹಾಡೆಂದರೆ ಇಷ್ಟ, ನನಗೆ ಕ್ರಿಕೆಟ್ ಅಂದರೆ ಪ್ರಾಣ. ವಿಕೆಟ್ ಗಾತ್ರದ ನೀನು ಒಂದೇಟಿಗೆ ನನ್ನನ್ನು ಬೋಲ್ಡ್ ಮಾಡಿದ್ದು ಹೇಗೆ? ನನ್ನ ಜೀನ್ಸು, ನಿನ್ನ ದಾವಣಿ ಯಾವಾಗ ಮಾತಾಡ್ಕೊಂಡು ಚಿನ್ನು? ದೇವರು ಅಂದರೆ, ಯೋಗ ಅಂದರೆ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂದರೆ ಇದೇನೆ? ಕಭಿ ಕಭಿ ಮೇರೆ ದಿಲ್ ಮೇ ख्याल आता है कि जैसे तुझको बनाया गया है मेरे लिए. ಸಮ್ಟೈಮ್ಸ್ ಏನು ಅನಿಸ್ಬಿಡುತ್ತೆ ಗೊತ್ತಾ? ಎಲ್ಲಿಂದಾದರೂ ಒಂದು ವಿದ್ಯೆ ಕಲ್ತ್ಕೊಂಡು ಬರಬೇಕು. ಯುನೋ, ಶನಿವಾರ ಬೆಳಗಿನ ಕಾಲೇಜ್ಗೆ ಅಂತ ನೀನು ಗೆಳತಿಯರ ಹಿಂಡಿನ ಮಧ್ಯೆ ಇಷ್ಟಿಷ್ಟೇ ಹೆಜ್ಜೆ ಹಾಕ್ಕೊಂಡು ಎದೆಗೆ ಪುಸ್ತಕ ಹಚ್ಕೊಂಡು ಏನೋ ಹರಡುತ್ತಾ ಬರ್ತಿರ್ತೀಯಲ್ಲ. ಕೋಟೆ ಹತ್ತಿರದ ಟರ್ನಿಂಗ್ ಬಂದ ಕೂಡಲೇ ಸರಕ್ಕಂತ ನಿನ್ನೆದುರಿಗೆ ಪ್ರತ್ಯಕ್ಷವಾಗಿ ಕಲಿತು ಬಂದ ಮಂತ್ರ ಹೇಳಿ ನಿನ್ನ ಗೆಳತಿಯರು ಯಾರಿಗೂ ಗೊತ್ತಾಗದ ಹಾಗೆ ನಿನ್ನದೊಂದು ಪುಟಾಣಿ ಗ್ರಾಸ್ ಹೂಪರ್ನನ್ನಾಗಿ ಮಾಡಿಕೊಂಡು ಬಿಡಬೇಕು. ಕಿರುಬೆರಳಿಗಿಂತ ಚಿಕ್ಕ ಗಾತ್ರದ ಗ್ರಾಸ್ ಹೂಪರ್. ಹಾಗೆ ನಿನ್ನನ್ನು ಗ್ರಾಸ್ ಹೂಪರ್ ಮಾಡಿಕೊಂಡು ನನ್ನ ಜೇನುಗೂಡಿನಂಥ ಗಡ್ಡದೊಳಗೆ ಬಚ್ಚಿಟ್ಟುಕೊಂಡು ಎಲ್ಲಿಗೋ ಯಾರ ಕಣ್ಣಿಗೂ ಕಾಣದಷ್ಟು ದೂರಕ್ಕೆ ಹೊರಟು ಹೋಗಬೇಕು. ಈ ಪ್ರಪಂಚಕ್ಕೆ, ಕ್ಷುದ್ರ ಸಮಾಜಕ್ಕೆ ನೀನು ನನ್ನ ಜೊತೆ ಇದೆಯಾ ಅಂತ ಗೊತ್ತೇ ಆಗಬಾರ್ದು. ನೀನು ನನ್ನೊಳಗೆ ಬೆಚ್ಚಗೆ ಅಡಿಗೆ ಕುಳಿತಿರಬೇಕು. ನಾನು ನಿನ್ನನ್ನು ಮೋಡದಂತೆ ಆವರಿಸಿಕೊಂಡಿಟ್ಟಿರಬೇಕು. ಹೃದಯ ಹಗುರಾಯಿತು, ಬದುಕು ಜೇನಾಯಿತು, ನಿನ್ನ ವಚನ ಹೊಸ ಬಾಳಿಗೆ ನಾಂದಿಯಾಯಿತು. ಓಡುವ ನದಿ ಸಾಗರವ ಬೆರೆಯಲೇಬೇಕು. ಇದೆಲ್ಲ ಶುರುವಾಗಿದ್ದೇ ಎಷ್ಟು ವಿಚಿತ್ರ ಅಲ್ವಾ? ನಿನ್ನ ಗೆಳತಿಯರಲ್ಲೆಲ್ಲ ಅತ್ಯಂತ ಮಾಮೂಲಿ ರೂಪಿನ ಹುಡುಗಿ ನೀನು. ಥಟ್ಟಂತ ಕಣ್ಣಿಗೆ ಬೀಳದ ಕುಳ್ಳಿ. ಆದರೆ ಕಣ್ಣು ಮಾತ್ರ ರೇಡಿಯಂ ನುಂಗಿದ ಅಮೃತಶಿಲೆಯ ತುಣುಕುಗಳಂತೆ ಫಳಫಳ. ನಿನ್ನ ಜೊತೆ ಆ ವಿಶಾಲಿ ಯಾವಾಗಲೂ ಇರ್ತಿದ್ಲು, ಅಥವಾ ನೀನೇ ಅವಳ ಜೊತೆ ಇರ್ತಿದ್ಯೋ? ಎಷ್ಟು ಚಂದನೆ ಹುಡುಗಿ. ಸೀರೆ ಉಟ್ಕೊಂಡ್ರೆ ದೊಡ್ಡ ಹೆಂಗಸಿನ ಥರ ಕಾಣ್ತಾಳೆ. ಅವಳಿಗಿಂತ ಉದ್ದ ಜಡೆ, ಅರಿಶಿನ ತೈದ ಆ ಭಗವಂತ
ಅವಳ ಬಣ್ಣ ಸೃಷ್ಟಿಸಿದ್ದೇನೋ. ಸಣ್ಣಗೆ ಬೆವತಾಗ ಹುಚ್ಚಿಡಿಸೋವಷ್ಟು ಅದ್ಭುತವಾಗಿ ಕಾಣ್ತಾಳೆ ಅವಳು. ಆದರೆ ಚಿನ್ನಿ, ಅವಳ ಕಣ್ಣಲ್ಲಿ ಬಾಲ್ಯ ಇಲ್ಲ, ಯಾವತ್ತಿಗೂ ಕಳೆದು ಹೋಗೋದಂಥ ಇನೋಸೆನ್ಸ್ ಇಲ್ಲ, ಇರೋದು ಗಾಂಭೀರ್ಯವೂ ಅಲ್ಲ. ಹೋಗಲಿ, ಚಿಟ್ಟೆ ರೆಕ್ಕೆ ಅಂತ ಚಾಂಚಲ್ಯವಾದರೂ ಇದೆಯಾ? ನೋವೇ. ಅವಳ ಕಣ್ಣಲ್ಲಿರೋದು ಎಂಥದೋ ಬೋರು ಹೊಡಿಸುವಂಥ ಪ್ಯಾಸಿವ್ ಅಹಂಕಾರ. ನೀನು ತುಂಬ ಚೆನ್ನಾಗಿದೆಯಾ ಡಿಯರ್ ಅಂತ ಹುಡುಗನೊಬ್ಬ ಚಡಪಡಿಸ್ಕೊಂಡು ಬಂದು ಹೇಳಿದಾಗ, ಐಸಿ, ನಾನು ಚಿಕ್ಕವಳಿದ್ದಾಗಿನಿಂದ ನಮ್ಮ ಪಕ್ಕದ ಮನೆಯವರು ಹಾಗಂತ ಹೇಳ್ತಲೇ ಇದ್ದರು, ಇವತ್ತು ನೀವು ಹೇಳ್ತಿದ್ದೀರಾ, ಥ್ಯಾಂಕ್ಸ್ ಅಂದು ಬಿಡೋ ಅರಸಿಕ ಹುಡುಗಿಯರು ಇರ್ತಾರಲ್ಲ, ಹಾಗಿದ್ದಾಳೆ ಅವಳು. ಎಷ್ಟು ಹೊತ್ತಲ್ಲಿ ನೋಡಿದರೂ ಈಗ ತಾನೇ ನಿದ್ದೆ ಮಾಡಿದ್ದು 3/4 ಗಂಟೆ ಕನ್ನಡಿ ಮುಂದೆ ನಿಂತು ರೆಡಿಯಾಗಿ ಬಂದಿರೋ ಥರ ಕಾಣೋ ತಿದ್ದಿದ ಗೌರಿ, ಶುದ್ಧ ಅನ್ಇಂಟ್ರೆಸ್ಟಿಂಗ್. ನೀನು ಹಾಗಲ್ಲ ಚಿನ್ನಿ. ಹಾಗೆ ತಿದ್ದಿದ ಗೌರಿ ಥರ ಇರೋ ನಿನ್ನ ವಿಶಾಲಿ ಅಂತವರು ಒಂದ್ಸಲ ನೋಡೋಕ್ಕೆ ಚೆನ್ನಾಗಿರ್ತಾರೆ, ಆದರೆ ಇಂಟ್ರೆಸ್ಟಿಂಗ್ ಅಂತ ಅನಿಸೋದೇ ಇಲ್ಲ. ಕಣ್ಣಲ್ಲೇ 1000 ಮಾತಾಡಿಬಿಡೋ ದಿವ್ಯ ವಿದ್ಯೆ ಅವರಿಗೆ ಗೊತ್ತಿರಲ್ಲ. ಹುಡುಗ ಬೋರೆದ್ದು ಹೋಗಿಬಿಡ್ತಾನೆ, ಕಣ್ಣಿರೋದೇ ಮಾತಾಡೋಕ್ಕಲ್ವಾ. ನೋಡಿದ ತಕ್ಷಣ ಇದೆಲ್ಲಿದೆಯೋ ಹುಡುಗ, ಇಷ್ಟು ವರ್ಷ ಮೊದಲೇ ಪರಿಚಯವಾಗಬಾರ್ದಿತ್ತೇನೋ, ಹ್ಯಾಂಡ್ಸಮ್, ಜೇನುಗೂಡಿಗೆ ಕೈ ಚಾಚಿರೋ ಕರಡಿ ಮರಿ ಥರ ಇದೆಯಾ, ಯಾವಾಗಾದರೂ ಒಬ್ಬಳೇ ಇರೋವಾಗ ಸಿಗಬಾರ್ದೇನೋ. ನಾನಾಗೆ ಮಾತಾಡ್ಸೋಕ್ಕೆ ಪ್ರಪೋಸ್ ಮಾಡೋಕ್ಕೆ ನಾಚಿಕೆ ಕಣೋ. 1-2 ದಿನ ಸುಮ್ಮನೆ ಫಾಲೋ ಮಾಡೋ. ನಿನ್ನ ಬೈಕಿನ ಸದ್ದು ನನಗೆ ಸಂತೆಯಲ್ಲಿದ್ದರೂ ಕೇಳಿಸಿಬಿಡುತ್ತೆ. ಮೈಯ ಘಮ ನೆನ್ಪಿಟ್ಕೋತೀನಿ. ಒಂದು ಸಲ ಹಲವನ್ನು ಸಾಕು. ಅಂಗೈಲಿರೋ ಖರ್ಚಿಪ್ ತೊಯ್ದು ತೊಪ್ಪೆ ಆಗೋ ಹಾಗೆ ಬೆವತು ಹೋಗ್ತೀನಿ. ಐ ಕ್ರೇವ್ ಟು ಸೇ ಐ ಲವ್ ಯು ಅನ್ನೋ ಹಾಗೆ ನಿನ್ನ ಕಣ್ಣುಗಳು ಮಾತಾಡಿಬಿಟ್ಟವಲ್ಲ ಚಿನ್ನಿ. ಹುಡುಗರು ಇಷ್ಟಪಡೋದೆ ಅದನ್ನೇ. हम तो तेरे आशिक है सदियों पुराने, हम तो तेरे आशिक है सदियों पुराने, चाहे तू माने चाहे न माने, चाहे तू माने चाहे न माने. ನಿನ್ನ ನೆನಪಿದೆಯಾ ಚಿನ್ನು? ನಿನ್ನನ್ನು ಮೊದಲ ಸಲ ಮಾತಾಡಿಸಿದಾಗ ಹೊಸಬಳು ಯಾವಳನ್ನೋ ಮಾತಾಡಿಸ್ತಿದ್ದೀನಿ ಅಂತ ಅನ್ನಿಸ್ಲೇ ಇಲ್ಲ. ನಿನ್ನ ನಗು, ತುಂಟ ಸಂಕೋಚ, ಮಧ್ಯೆ ಒಂದು ಬೇಜವಾಬ್ದಾರಿ ಆಕರ್ಷಣೆಯ ನೋಟ, ನೋಡಪ್ಪ ನಾನಿರೋದೇ ಹೀಗೆ ಅನ್ನುವಂಥ ಸಿಂಪ್ಲಿಸಿಟಿ, ಅರ್ಧ ಕಚ್ಚಿ ಅರ್ಧ ನನಗೆ ಕೊಟ್ಟು ಬಾಯಿ ಮುಚ್ಕೊಂಡು ತಿನ್ನುವಂಥ ಕೈಗಿಟ್ಟ ಚೂಯಿಂಗಮ್ಮು, ನಿನ್ನ ಮಟ್ಟಸವಾದ ಜಡೆಯಲ್ಲಿ ಒಂದೇ ಒಂದು ಜಾಜಿ ಮಲ್ಲಿಗೆ. ಅವತ್ತು ಸಾಯಂಕಾಲ ನೀನು ನನಗೇ ಗೊತ್ತಿಲ್ಲದೆ ಮಾಡಿದ ಹಳೆ ಹಾಡು. ಯುನೋ, ನಾನು ಯಾವತ್ತೂ ಅಷ್ಟು ಬೇಗ ಯಾರಿಂದಲೂ ಇನ್ಫ್ಲೂಯೆನ್ಸ್ ಆಗೇ ಇರಲಿಲ್ಲ. ಮನೆಗೆ ಬಂದು ಸೋಫಾದ ಮೇಲೆ ಕೂತ ತಕ್ಷಣ ತೊಡೆ ಹತ್ತಿ ಕೂತ್ಕೊಂಡ ಬೆಕ್ಕಿನ ಮರಿಗೆ ಸಣ್ಣ ದನಿಯಲ್ಲಿ ಹೇಳಿದೆ, ಐ ಆಮ್ ಫಾಲಿಂಗ್ ಇನ್ ಲವ್. ಅದೇ ಸರಿ ಚಿನ್ನು. ಭಗವಂತ ಬಂದು ಬಸ್ ಸ್ಟಾಪಲ್ಲಿ ಪಕ್ಕ ಕೂತ್ಕೊಂಡ್ರು ನಾವು ಹೇಗಿದ್ದೀವೋ ಹಾಗಿದ್ದು ಬಿಡಬೇಕು. ಸುಮ್ಮನೆ ಇಂಪ್ರೆಸ್ ಮಾಡೋಕ್ಕೆ ಹೋಗಬಾರ್ದು. ನಗು ಬಂದರೆ ನಕ್ಷತ್ರ ಕಡ್ಡಿಗೆ ದೀಪ ತೋರಿಸಿದ ಮರುಕ್ಷಣ ಚಟಪಡಿಸುತ್ತಲ್ಲ, ಹಾಗೆ ನಗ್ತೀನಿ. ಅಳು ಬಂದರೆ ಆರಿ ಮಲಗೋ ಪ್ರಣತಿ. ಪ್ರೀತಿಯನ್ನು ಕೂಡ ನಾನು ಪೂಜೆ ಮಾಡಿದಷ್ಟೇ ಶ್ರದ್ಧೆಯಿಂದ ಮಾಡ್ತೀನಿ. ಜೊತೆಗಿರ್ತಾ ನಿಂಗೆ ಹೇಗೆ ಬೇಕೋ ಹಾಗೆ ಹೊಂದ್ಕೋತೀನಿ. ನಿಂಗೆ ಗೊತ್ತೇ ಆಗದ ಹಾಗೆ ನಿನ್ನನ್ನೇ ನನಗೆ ಹೇಗೆ ಬೇಕೋ ಹಾಗೆ ಬದಲಾಯಿಸ್ಕೋತೀನಿ. ಹಾನೆಸ್ಟಿ ಅಂದರೆ ಪಕ್ಕದ ಮನೆಯವನ ಜೊತೆ ಕೂಡ ಮಾತಾಡದೇ ಇದ್ದು ಬಿಡೋ ಪುರಾತನ ಶೈಲಿಯ ಪಾತಿವ್ರತ್ಯ ಅಲ್ಲ. ಹಾನೆಸ್ಟಿ ಅಂದರೆ ನಿನ್ನನ್ನು ಇಷ್ಟಪಡೋದು, ನಿನ್ನನ್ನು ಮಾತ್ರ ಇಷ್ಟಪಡೋದು, ನಿನ್ನ ಜೊತೆ ಅಲಿತಾ ನಿನ್ನ ಎತ್ತರಕ್ಕೆ ಬೆಳೆದು ಬಿಡೋದು, ನಿನ್ನನ್ನು ಮತ್ತೂ ಎತ್ತರಕ್ಕೆ ಬೆಳೆಸೋದು, ಎಳೆದು ಎದೆ ಮೇಲೆ ಎಳ್ಕೊಂಡು ಮುದ್ದು ಮಾಡೋದು, ಒಂದು ಡಿಸ್ಟೆನ್ಸ್ನಲ್ಲಿ ನಿಂತ್ಕೊಂಡು ನಿನ್ನನ್ನು ಶ್ರದ್ಧೆಯಿಂದ ಗೌರವಿಸೋದು, ನಿನ್ನನ್ನು ಹರ್ಟ್ ಮಾಡದೇ ಇರೋದು, ನಿನ್ನ ಚಿಕ್ಕದೊಂದು ಗೆಲುವನ್ನು ಕೂಡ ಕಂಡು ಸಂಭ್ರಮಿಸೋದು, ಬೇಜಾರಾದರೆ ಹಾಡು ಹೇಳೋದು, ಸೋತು ಬಂದರೆ ಸಾಂತ್ವನ ಹೇಳೋದು, ಬೊಜ್ಜು ಬಿಟ್ಕೊಂಡ್ರೆ ರೇಗಿಸೋದು, ಮುನಿಸುಗೊಟ್ಟಿದ್ರೆ ತಪ್ಕೊಳ್ಳೋದು. ಪ್ರೀತಿ ಅಂದರೆ ಇದೇ ಅಲ್ವೇನೋ ಅನ್ನೋ ಹಾಗೆ ನೀನು ಮೊದಲದಿಂದಲೇ ನಡ್ಕೊಂಡಿಯಲ್ಲ, ನನ್ನನ್ನು ಕಟ್ಟಿ ಹಾಕಿದ್ದೆ ಅದು. ಪ್ರೀತಿಗಿಂತ, ಸೆಳೆತಕ್ಕಿಂತ, ಮೋಹಕ್ಕಿಂತ ನನ್ನನ್ನು ಆವರಿಸಿಕೊಂಡಿದ್ದು ನಿನ್ನ ಒಳ್ಳೆತನ, ನಿನ್ನ ವ್ಯಕ್ತಿತ್ವದ
ನಿರಂತರತೆ. ಕಾವೇರಿ ತೀರದಲ್ಲಿ ಬರೆದೆನು ನಿನ್ನ ಹೆಸರ, ಮರಳೆಲ್ಲ ಹೊನ್ನಾಯ್ತು ಯಾವ ಮಾಯೇ, ಬಿದಿರಿನ ಕಾಡಿನಲ್ಲಿ ಕೂಗಿದೆ ನಿನ್ನ ಹೆಸರ, ಬಿದಿರೆಲ್ಲ ಕೊಳಲಾಯ್ತು ಯಾವ ಮಾಯೇ. ಮೊದಲೆಲ್ಲ ನನ್ನ ಫ್ರೆಂಡ್ಸ್ ಗೇಲಿ ಮಾಡೋರು, ಎಲ್ಲ ಬಿಟ್ಟು ಆ ಕುಳ್ಳಿಂಗ್ ಕಟ್ಕೊಂಡು ಸುತ್ತಿದೆಯಲ್ಲೋ, ನಿಂಗೂ ಅವಳಿಗೂ ಪೇರೇ ಅಲ್ವೇ ಅಲ್ಲ. ನೀನು ನೋಡಿದ್ರೆ ಮರದ ಹಾಗಿದೆಯಾ, ಅವಳು ಅದ್ಯಾವುದೋ ಹೈಸ್ಕೂಲ್ ಹುಡುಗಿ ಥರ ಇದ್ದಾಳೆ, ಲುಕ್ಸ್ ಕೂಡ ಅಷ್ಟಕ್ಕಷ್ಟೇ, ನಿನ್ನ ಸೆಲೆಕ್ಷನ್ನೇ ವಿಚಿತ್ರ ಕಣೆಯ ಅಂತಿದ್ರು. ನಕ್ಕು ಸುಮ್ಮನಾಗ್ತಿದ್ದೆ. ಮರ ಯಾವತ್ತೂ ಆಕಾಶವನ್ನೇ ಪ್ರೀತಿಸುತ್ತೆ, ಆಕಾಶದ ಕಡೆಗೆ ಬೆಳೀತಾ ಹೋಗುತ್ತೆ. ಆದರೆ ತನ್ನ ಎದೆಯ ಪೊಟರೆಯಲ್ಲೊಂದು ಪುಟ್ಟ ಮರಕುಟಕದ ಹಕ್ಕಿನ ಸಾಕ್ಕೊಂಡಿರುತ್ತೆ. ಅವಳು ನನ್ನ ಮುದ್ದು ಮರಕುಟಕ, ನನ್ನ ಗ್ರಾಸ್ ಹೂಪರ್. ಅವಳು ನನ್ನ ಪ್ರೀತಿ, ಅವಳು ಮಾತ್ರ ನನ್ನ ಅನುಭೂತಿ. ನಾನು ಜಗತ್ತಿನ ಯಾವ ಮ್ಯಾಚ್ ಮೇಕರ್ಗೂ ವಿವರಣೆ ಕೊಡಬೇಕಾಗಿಲ್ಲ. ನಮ್ಮ ಮದುವೆ ಸ್ವರ್ಗದಲ್ಲಾಗಿದೆ. ಒಂದಷ್ಟು ದಿನ ಇಲ್ಲಿಗೆ ಬಂದಿದ್ದೇವೆ ನಿಮ್ಮ ಜೊತೆ ಇದ್ದು ಹೋಗೋಕ್ಕೆ. ಜೊತೆಗಿರೋದು ಅಂದರೆ ಏನು ಅಂತ ತೋರಿಸಿ ಹೋಗೋದಕ್ಕೆ. ಹಾಗಂತ ನಾನು ಹೇಳಿದ್ದು ಸರಿ ಅಲ್ವೇನೆ ಚಿನ್ನು? ಸರಿ ಅನ್ನೋದಾದರೆ ನಾಳೆ ಸಿಗು ಸಾಯಂಕಾಲ ಬೆಚ್ಚನೆಯ ನನ್ನ ತೋಳಿನಲ್ಲಿ. ಮತ್ತೆ ನಾವಿಬ್ಬರೇ ಒಂದಾಗಿ ನಮ್ಮ ಸಮಯವನ್ನು ಕಳೆಯೋಣ. ಕಾಯ್ತಾ ಇರ್ತೀನಿ, ನಿನ್ನವನು. ಎಲ್ರಿಗೂ ನಮಸ್ಕಾರ.